ತಗೋ ಚಾನ್ಸ್ ಇರುತ್ತೆ. ಓಕೆ, ಈವ್ನಿಂಗ್ ನಂದು ಹಂಗೆ ಆಯ್ತು ಸರ್. 10K ನಲ್ಲಿ 2K ಪ್ರಾಫಿಟ್ ಮಾಡಿದೆ ವಿತೌಟ್ ಎಸ್ ಎಲ್ ಸ್ಕ್ಯಾಲ್ಪಿಂಗ್ ಮಾಡ್ತಾ ಒಂದೇ ಬ್ರೇಕ್ಔಟ್ ಆದ್ಮೇಲೆ ಅದು ಎಲ್ಲ ವೈಪೌಟ್ ಆಯ್ತು. ಯಾಕೆ ರೂಲ್ ಬ್ರೇಕ್ ಮಾಡಬೇಡಿ. ಯಾಕೆ ಬ್ರೇಕ್ ಮಾಡ್ತೀರಾ? ಅಂದ್ರೆ 1 ಮಿನಿಟ್ ಕ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಎಗೇನ್ ಅಂಡ್ ಎಗೇನ್ ಎಸ್ ಎಲ್ ಹಿಟ್ ಆಗ್ತಾ ಇತ್ತು. ಅದರಿಂದ ಸಡನ್ ಹಿಟ್ ಆಗುತ್ತೆ ಅಂತ ಇಟ್ಟಿರ್ಲಿಲ್ಲ. ಇಲ್ಲ, ಅದು 10 ಸಲ ಹಿಟ್ ಆಗಲಿ ಎಸ್ ಎಲ್ ಇಲ್ಲದೆ ಕೆಲಸನೇ ಇಲ್ಲ. ಎಲ್ಲ ಹೋಗ್ಲಿ, 10 ಎಸ್ ಎಲ್ ಹೊಡಿಲಿ, ಮೈಂಡಿಗೆ ಫಿಕ್ಸ್ ಮಾಡ್ಕೊಂಬಿಡಿ ಎಸ್ ಎಲ್ ಇಲ್ಲದೆ ಕೆಲಸ ಮಾಡಲ್ಲ ಅಂತ. ಯಾಕಂದ್ರೆ ಕೆಲವೊಂದು ಸಲ ಬರುತ್ತಲ್ಲ ಮೂಮೆಂಟ್, ಅದೇ ಎಲ್ಲ ಕ್ಯಾಪಿಟಲ್ ತಿಂದೋಗುತ್ತೆ. ಯಾಕಂದ್ರೆ ಏನೂ ಅಲ್ಲ 10,000-20,000 ಮಾರ್ಕೆಟಲ್ಲಿ. ಅದು ಗೋಲ್ಡಲ್ಲಂತೂ ಏನೂ ಅಲ್ಲ. ಅದು ತುಂಬ ಹುಷಾರಾಗಿರಿ. ಎಸ್ ಎಲ್ ಅಲ್ಲಿಗೆ ಇರಲಿ. ಎಸ್ ಎಲ್ ಜಾಸ್ತಿ ಆಗಂಗಿಲ್ಲ, ನೆನಪಿರಲಿ. ಅದೇ ಎಸ್ ಎಲ್, ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ ನಾವು. ಇನ್ ಕೇಸ್ ಏನಾದರೂ ಅದು ಎಸ್ ಎಲ್ ಹೊಡೆದ ಡೌನಿಗೆ ಬಂದರೆ ಮೇಲೆ ಹೋಗೋ ಚಾನ್ಸ್ ಕಡಿಮೆ ಇದೆ. ಓಕೆನಾ? ಎಸ್ ಎಲ್ ಹೊಡೆದ ಡೌನಿಗೆ ಬಂದರೆ ರೀ ಎಂಟ್ರಿ ಮತ್ತೆ ಸಿಗತ್ತಿಲ್ಲ ನಮಗೆ. ಓಕೆ, ಈ ಸಲ ಇಲ್ಲಿ ಸಿಗುತ್ತೆ ರೀ ಎಂಟ್ರಿ ಮೇಲ್ಗಡೆ ಜಾಗದಲ್ಲಿ. ಯಾಕಂದರೆ 3 ವೇ ಇದೆ ಇದಕ್ಕೆ. ಒಂದು ಮಿಡ್ಲಲ್ಲಿ ಕೂಡ ಟ್ರೆಂಡ್ ಲೈನ್ ಬರ್ತಾ ಇದೆ, ಕೆಳಗಡೆನೂ ಚಾನಲಲ್ಲೂ ಇದೆ, ಮೇಲ್ಗಡೆ ಟ್ರೆಂಡ್ ಲೈನ್ ಬರ್ತಾ ಇದೆ. ನೋಡಿ ಯಾವ ರೇಂಜಿಗಿದೆ. 3 ವೇ ಅಲ್ಲಿ ಇದೆ ಇವಾಗ ನಮಗಲ್ಲಿ. ಸರ್ ಎಷ್ಟು ಒಂದ್ಸತಿ ಓಡಲಾಗಿ ಹೇಳ್ಬೋದಾ? ಇದಕ್ಕೂ ಸ್ಕ್ರೀನ್ ಶೋ ಆಗ್ತಿಲ್ಲ ಸರ್. 4748.875 4748 4748.875 ಟಾರ್ಗೆಟ್ ಬಂದು 4. ಟಾರ್ಗೆಟ್ ಯಾರು ಹಾಕೋಬೇಡಿ, ಬಟ್ ನೆನಪಿರಲಿ 470 ಟಾರ್ಗೆಟ್ ಯಾರು ಹಾಕಂಗಿಲ್ಲ. ಟಾರ್ಗೆಟ್ ತೆಗೆದೇ ಬಿಡ್ತೀನಿ ಎಸ್ ಎಲ್ ಮಾತ್ರ. ಯಾಕಂದರೆ ಸಡನ್ ಆಗಿ ಬಂದರೆ ಸ್ಪೈಕು ಪ್ರಾಫಿಟ್ ಆಗುತ್ತೆ ನಮಗೆ. ಕೆಲವೊಂದ್ಸಲ ಆ ಚಾನ್ಸ್ ಸಿಗುತ್ತೆ ನಮಗೆ. ಯಾಕೆ ಇಲ್ಲಿ ನಾನು ನೋಡಿ ಎಂಟ್ರಿ ಇಲ್ಲೇ ಕೊಡಿಸ್ತಾ ಇದ್ದೆ, ಇಲ್ಲಿಗೆ ಯಾಕೆ ಕೊಡಿಸ್ಲಿಲ್ಲ ಅಂದರೆ ಪ್ರಾಪರಾಗಿ ಮೇಲ್ಗಡೆ ಈ ಚಾನಲ್ ಇದೆ. ಸೊ ಇಲ್ಲಿವರೆಗೂ ಬರೋ ಚಾನ್ಸು ಇರುತ್ತೆ, ಹಂಗೆ ಕೊಡಿಸ್ಲಿಲ್ಲ. ಹಾಗಾಗಿ ಸ್ವಲ್ಪ ತೆಳಗಡೆ ಬಂದಾಗ ನಮ್ಮದಲ್ಲಿ ಕನ್ಫರ್ಮೇಷನ್ಗೆ ಎಂಟ್ರಿ ಆಯಿತು. ಈ ಚಾನಲ್ ಎಂಟ್ರಿ ಕೆಲಸ ಯಾರು ಟ್ರೈ ಮಾಡಲೇ ಇಲ್ವಾ? ಅಷ್ಟೊಂದು ಸಲ ರಿಯಾಕ್ಷನ್ ಇದೆಯಲ್ಲ, ತೆಳಗಡೆನೂ ಚಾನ್ಸ್ ಇತ್ತು. ಹಾಂ, ಸೊ ಮೂಮೆಂಟ್ ಇದ್ದಾಗ ಬಿಡಕ್ಕೆ ಹೋಗಬೇಡಿ. ಪರ್ಟಿಕ್ಯುಲರ್ ಟೈಮಲ್ಲಿ ಬರ್ತೀವಲ್ಲ ನಾವು, ಎರಡೇ ಟ್ರೇಡ್ ಸಿಗಲ್ಲ ನಮಗೆ. ಇಂಥ ಟೈಮಲ್ಲಿ ಬಂದಾಗ ಸಿಕ್ಕಾಗಿ ಮಾಡ್ತೀವಿ. ಬಟ್ ಬೇರೆ ಟೈಮಲ್ಲಿ ಇದೆಯಲ್ಲ, ಪ್ರಾಪರ್ ಚಾನಲ್ ಫಾಲೋ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಮಾಡಲೇಬೇಕಂತಲ್ಲಿ. ಆದರೆ ಎಸ್ ಎಲ್ ಇಲ್ಲದೆ ಮಾಡೋಂಗಿಲ್ಲ, ನೆನಪಿರಲಿ. ಎಸ್ ಎಲ್ ಕೆಲವೊಬ್ರು ಫಾಲೋ ಮಾಡಲ್ಲ, ಡೆಫಿನೆಟ್ಲಿ ಗೊತ್ತು ನನಗೆ. ಯಾರು ಎಸ್ ಎಲ್ ಇಲ್ಲದೆ ಕೆಲಸ ಮಾಡ್ತಿದ್ದೀರಲ್ಲ, ನಿಮ್ಮ ಗುಂಡಿ ನೀವೇ ತೊಡ್ಕೋತಿದ್ದೀರ ಅಂತ ಅರ್ಥ. ಕೇಳೋಕೆ ಕಷ್ಟ ಆದರೂ ನಿಜ ಓದಿದ್ದು. ನೀವು ಬಂದಿರೋದೇನಕ್ಕೆ? ದುಡ್ಡು ಮಾಡೋಕ್ಕೆ. ಸೊ ದುಡ್ಡು ಆಗಬೇಕಂದ್ರೆ ನಮ್ಮ ಕ್ಯಾಪಿಟಲ್ ಉಳಿಬೇಕು. ನೀವು ಮಾರ್ಕೆಟಲ್ಲಿ ಇರಬೇಕಂದ್ರೆ ನಮ್ಮ ಕ್ಯಾಪಿಟಲ್ ಉಳಿಬೇಕು, ತುಂಬ ಇಂಪಾರ್ಟೆಂಟು. ಸೊ ಮೇನು ಕ್ಯಾಪಿಟಲ್ ಕಾಪಾಡಿ, ಪ್ರಾಫಿಟ್ ಬೇಡ. ಮೇನ್ ಕ್ಯಾಪಿಟಲ್ ಮೇಲೆ ಲಕ್ಷ್ಯ ಇರಲಿ. ಇಡೀ ದಿನ ಮಾಡಿದ ಪ್ರಾಫಿಟ್ನ ಒಂದೇ ಟ್ರೇಡಲ್ಲಿ ಕೊಟ್ಬಿಡಬೇಡಿ. ಓಕೆ, ಆ ರೀತಿ ಬೇಡ. ಆ ರೀತಿ ಮಾಡಿದರೆ ನಾವು ಟ್ರೇಡಿಂಗಲ್ಲಿ ಇರೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಓಕೆ, ಮೇನ್ ಅದ್ರ ಬಗ್ಗೆ ಫೋಕಸ್ ಇರಲಿ. ಆಮೇಲೆ ನಿಯರೆಸ್ಟ್ ಎಸ್ ಎಲ್ ಹಿಟ್ ಆಗ್ತಾ ಇದೆ, ಸ್ವಲ್ಪ ಹತ್ರದಲ್ಲ ಇದೆ ಅನ್ನುವಾಗ ಎಸ್ ಎಲ್ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅನ್ಸುತ್ತೆ. ಅದು ಮಾಡಬಾರ್ದು, ಅದನ್ನೇ ಹೇಳಿದ್ ನಾನು. 10 ಸಲ ಹಿಟ್ ಆಗಲಿ ಮಾಡಬೇಡಿ, ಅದನ್ನ ಕಂಟಿನ್ಯೂ ರೂಢಿ ಆಗುತ್ತೆ. ನೀವು ಎಸ್ ಎಲ್ ಬಂದಾಗೆಲ್ಲ ಮೇ ಸರ್ತಾ ಹೋಗ್ತೀರಾ. ಬರ್ತಾ 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 ಹಂಗೆ ಯಾವ್ದು ಅಂಡಮಾನ್ ನಿಕೋಬಾರು, ಈ ಕಡೆ ಬಂದರೆ ಕೇರಳ, ಮಹಾರಾಷ್ಟ್ರ ಹಂಗೆ ಹಂಗೆ ಹೋಗ್ಬಿಡ್ತೀರಾ. ಹೋಗ್ಬಿಡುತ್ತದು. ಫೈನಲಿ ಅನ್ಸದೆ ಎಸ್ ಎಲ್ ಇಡಬೇಡ, ಇದೆಲ್ಲ ಬ್ಯಾಲೆನ್ಸ್ ನೋಡೋಣ ಬಿಡು ಅನ್ಸುತ್ತೆ ಸರ್. ನಿಮ್ಮ ಹತ್ರ 1 ಕೋಟಿ ಇದ್ರು ನೀವು ಎಸ್ ಎಲ್ ಇಲ್ಲದೆ ಕೆಲಸ ಮಾಡಬೇಡಿ. ಮಾರ್ಕೆಟ್ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಬರ್ಲಿ ಅದು. ಸರ್ ನಾನು ಹೇಳಿದ್ದೆ ಅನ್ಸುತ್ತೆ ಸರ್, ನಾನು ನಿಮಗೆ $200+ ಒಂದೇ ಟ್ರೇಡ್ ಎಸ್ ಎಲ್ ಇಲ್ಲದೆ ಫೋನ್ ಮಾಡಿದ್ದೆ. ಹೌದು, ಗೊತ್ತಾಗ್ಲಿ ನಿಮಗೆ. ಇದು ನೋಡಿದಾಗ ಈ ಚಾಟೆ ಗೊತ್ತಾಗ್ಲಿ, ಪೂರಾ ಚಾಟ್ ಎಕ್ಸ್ಪ್ಲೇನ್ ಹಾಕ್ದೆ ಅನ್ಕೊಳ್ಳಿ, ಅಲ್ಲಿ ಜನ ಕಾಪಿ ಮಾಡ್ತಾರೆ ತುಂಬಾ ಜನ. ಸರ್ ಪೊಸಿಷನ್ ಏನಾದ್ರು ನೆಗೆಟಿವ್ ಟರ್ನ್ ಆದ್ರೆ ಆವರೇಜ್ ಮಾಡೋದು ಒಂದು ಕೆಟ್ಟ ಅಭ್ಯಾಸ ಇದೆ. ಹೇಗೆ ಸರ್ ಅದು ಬಿಡೋದು, ಅವಾಯ್ಡ್ ಮಾಡೋದು? ಅದು ಆಲ್ಮೋಸ್ಟ್ ನಿಮ್ದು ಲೋನ್ ಜಾಸ್ತಿ ಆದಾಗ ಬಿಡ್ತೀರಾ ನೀವು. ಅದು ಓನ್ ಆಗಿ ಹೋಗ್ಬೇಕು ಸರ್, ಅದು ಯಾರು ಬಿಡ್ಸಕ್ಕಾಗಲ್ಲ. ಆ ರೀತಿ ನೀವು ಎವರೇಜ್ ಮಾಡ್ತಿದ್ದೀರಾ ಅಂದ್ರೆ ಅನ್ಕೊಂಬಿಡಿ, ನಂದು ಕ್ಯಾಪಿಟಲ್ ಹೋಗ್ತಾ ಇದೆ. ಸಾಧುಕೋಗೆಲ್ಲ ಕಮಿಡಿದೆಯಲ್ಲ, ಬರ್ತಾ ಇದೆ ಅಂತ. ಆ ರೀತಿ ಆಗತ್ತೆ. ಲಾಸ್ಟಿಗೆ ಏನಾಗ ಹೋಗಿ ಹಾಕ್ಸ್ಕೊಂಡು ಹೋಗ್ತಾನೆ. ಸೊ ನೋಡಿ, ಎವರೇಜ್ ಯಾವಾಗ ಆಗತ್ತಲ್ಲ ನಿಮಗೆ, ಮಾರ್ಕೆಟ್ ಆ ರೇಂಜಿಗೆ ಮೂವ್ಮೆಂಟ್ ಆಗ್ತಿರ್ಬೇಕು, ಆವಾಗ ಎವರೇಜ್ ಅಂತ ಕರಿತೀವಿ. ಎವರೇಜ್ ಸ್ಟ್ರಾಟಜಿಲಿ ಕ್ಯಾಪಿಟಲ್ಗೆ ಏನಾಗಿರಬೇಕು, ಮೊದಲು ಮಾರ್ಕೆಟಿಂದ ದುಡ್ಡು ಆಗಲಿ, ಅದಾದಮೇಲೆ ಎವರೇಜ್ ಸ್ಟ್ರಾಟಜಿನ ಹೇಳ್ಕೊಡ್ತೀನಿ. ಸ್ವಲ್ಪ ದುಡ್ಡು ಮಾಡಿ ಎಲ್ಲರೂ ನೀಟಾಗಿ, ಅಲ್ಲಿವರೆಗೂ ಬೇಡ. ಒಂದೇ ದಿನದಲ್ಲೇ ಬೇಕಂತ ಕುತ್ಕೊಳಕ್ಕೆ ಹೋಗಬೇಡಿ. ಎಸ್ ಎಲ್ ಇಲ್ಲದೆ ಕೆಲಸ ಮಾಡಬೇಡಿ. ಎಸ್ ಎಲ್ ಹೊಡೆದ್ಬಿಟ್ಟೆ ಕೆಳಗೆ ಬರ್ತಾರೆ, ಹಂಗಾಗಿ ಹಾಕಲ್ಲ ಅಂದರೆ ಎಂಟ್ರಿ ರಾಂಗ್ ಇದೆ ಅಂತ ಅರ್ಥ. ನಿಮ್ದು ಎಂಟ್ರಿ ರಾಂಗ್ ಇದ್ರೆ ಆ ರೀತಿ ಆಗುತ್ತೆ. ತಗೊಳ್ಳೋ ಜಾಗದಲ್ಲಿ ಟ್ರೇಡ್ ತಗೊಳ್ಳಲ್ಲ, ಬೇರೆ ಎಲ್ಲೆಲ್ಲ ತಗೊಂಡು ಹೋಗ್ತೀರಾ. ಹೋಗ್ಲಿ ಸರ್, ಟ್ರೇಡಿಂಗ್ ಮೇಲೆ ನಂಬಿಕೆನೇ ಹೋಗ್ಬಿಟ್ಟಿದೆ. ಎಷ್ಟು ಮಾಡಿದ್ರು ಅಷ್ಟೇ ಅನ್ನೋರು ಯಾರಿಲ್ಲಿ? ನಾನು ಟ್ರೇಡಿಂಗ್ ಬಿಡ್ಬೇಕು ಅನ್ಕೊಂಡಿದ್ದೀನಿ ಸರ್, ಸಾಕಾಗಿದೆ ನನಗೆ ಜೀವನ ಅನ್ನೋರು. ಸರ್ ನಮ್ ತಪ್ಪಿಂದ ಸರ್ ಅದು ಗೊತ್ತಾಗಿದೆ ನಮ್ಗೆ. ನಾವ್ ಏನ್ ಮಾಡ್ತಾ ಇದೀವಿ ತಪ್ಪು ಅಂತ ಗೊತ್ತಾಗಿದೆ ಅಲ್ವಾ? ಹಾ ಸರ್, ಹೌದು ಅನ್ಸಿರುತ್ತೆ. ಬಟ್ ನಾವಾಗ ನೀವ್ ಹೇಳ್ಕೊಟ್ಟಿರೋದನ್ನ ಫಾಲೋ ಮಾಡಿರಲ್ಲ, ಹಾಗಾಗಿ ಅನ್ಸುತ್ತೆ. ತಿಳ್ಕೊಂಬಿಡಿ. ಬಟ್ ನಿಮ್ಮ ಹೇಳಿದ ಅನ್ಸಿದ್ರೆ ಖಂಡಿತ ಇದೆ ಸರ್. ಎವ್ರಿಡೇ ಬೇಜಾರಾಗಿದೆ, ಆದ್ರೆ ಬಿಡ್ಬೇಕು ಅಂತ ಅನ್ಸುತ್ತೆ. ಅಲ್ಲ, ಬಿಡೋದು ಇಲ್ಲ ಬಿಡಿ ಯಾರು ಜಾಸ್ತಿ. ಟ್ರೇಡಿಂಗ್ ಅಲ್ಲಿ ಒಂದ್ಸಲ ಎಂಟ್ರಿ ಆದ್ರೆ ಮುಗೀತು. ಒಂದು ಎಲ್ಲ ದುಡ್ಡು ಬಿಡ್ತೀವಿ, ಆದ್ರೆ ಟ್ರೇಡಿಂಗ್
ನಿಜ ಸರ್. ಬೇರೆ ಕಡೆ ಎಲ್ಲಿ ಕಲ್ತು ಬಂದಿದ್ರೋ ಗೊತ್ತಿಲ್ಲ ನನಗೆ. ನನ್ನ ಹತ್ರ ಬಂದ ಮೇಲೆ ಓನ್ಲಿ ಇನ್ಕಮಿಂಗ್ ಇರಬೇಕು, ನೋ ಔಟ್ ಗೋಯಿಂಗ್. ಔಟ್ ಗೋಯಿಂಗ್ ಆಗಬಾರ್ದು ಅಂದ್ರೆ ಫಾಲೋ ಮಾಡ್ಬೇಕು ಕೆಲವೊಂದು ರೂಲ್ನ. ಏನ್ ಪಾಯಿಂಟ್ ನಾನು ಹಾಕ್ಬೇಕಾಗಿತ್ತು ಸರ್. ಇವಾಗ ಯಾರು ನಿಮ್ ಕ್ಲಾಸಿಗೆ ಬಂದಾದ್ಮೇಲೆ ಯಾರಿಗೆ ಸಾಕಾಗಿದೆ ಅನ್ನೋದು ಇಸ್ ನಾಟ್ ಅ ಪಾಯಿಂಟ್. ಯಾರಿಗೆ ಸಾಕಾಗಿದೆ ಅನ್ನೋರು ನಿಮ್ಮ ಹತ್ರ ಬಂದಾಗ್ಲೇನೆ ಅವಾಗ್ಲೇನೆ ಆ ಹೋಪ್ ಸಿಗೋದು ಸರ್. ಮಾಡ್ಬೋದು. ನಿಮ್ಮ ಹತ್ರ ಬಂದಾದ್ಮೇಲೆ ಅವ್ರಿಗೆ ಏನಾದ್ರು ಟ್ರೇಡಿಂಗ್ ಅಲ್ಲಿ ಏನು ಮಾಡಕ್ಕಾಗಲ್ಲ ಅಂದ್ರೆ ಅವರು ಬಿಟ್ಟು ಬಿಟ್ಬಿಡ್ಬೇಕು, ಟ್ರೇಡಿಂಗ್ ಮಾಡ್ಲೇಬಾರದು. ಯಾಕಂದ್ರೆ ನನಗೆ ಟ್ರೇಡಿಂಗ್ ಏನು ಅನ್ನೋದೇ ಗೊತ್ತಿದ್ದಿಲ್ಲ. ನಾನು ಫಸ್ಟ್ ಟೈಮ್ ಸರಿಗೆ ಫೋನ್ ಮಾಡಿದಾಗ ಕೊಟ್ಟಿದ್ದು ಹೋಪ್ ಇಂದ ನಾನು ಟ್ರೇಡಿಂಗ್ ಕಲಿತೀನಿ ಅನ್ನೋದು ನನಗೆ ಗೊತ್ತಾಗಿದ್ದು. ನಾನು ಆದ್ರೆ ಆಲ್ಮೋಸ್ಟ್ ಕಲಿಬೇಕಾದ್ರೆ ತುಂಬಾ ಲಾಸ್ ಮಾಡ್ಕೊಂಡಿದ್ದೀನಿ ಶುರುಲಿ. ಅಂದ್ರೆ ಸರ್ ಕ್ಲಾಸ್ ತಗೊಂಡ್ಮೇಲೆ ನಮ್ದು ಓವರ್ ಆಗಿ ಏನೋ ತಲೆ ಉಪಯೋಗಿಸಿ ಮಾಡಕ್ ಹೋಗಿ ಅನುಭವಿಸಿದೀವಿ. ಅಂದ್ರೆ ಸರ್ರಿನ ಕಾನ್ಸೆಪ್ಟ್ ಇಟ್ಕೊಂಡ್ಮೇಲೆ ಎಷ್ಟೋ ಸುಧಾರಿಸ್ಕೊಂಡು ಇವತ್ತಿಗೆ ಅನ್ಸ್ತಾ ಇದೆ ಮಾರ್ಕೆಟ್ ನಾವು ಮಾಡ್ತೀವಿ, ಮಾರ್ಕೆಟ್ ಅಲ್ಲಿ ಬದುಕ್ತಿವಿ, ಮಾರ್ಕೆಟ್ ನಮ್ಮನ್ನ ಬದುಕಿಸುತ್ತೆ ಅನ್ನೋದು ಅನ್ಸ್ತಾ ಇದೆ ಅಷ್ಟೇ. ಆ ಹೋಪ್ ಯಾವಾಗಲೂ ಹೋಗಬಾರ್ದು. ಅಕ್ಕಪಕ್ಕದವ್ರು ಯಾರ ಮಾತು ಕಿವಿ ತಗೊಳಕ್ ಹೋಗ್ಬೇಡಿ. ಡೆಫಿನೆಟ್ಲಿ ಆಗತ್ತೆ, ಬಟ್ ಏನಂದ್ರೆ ಛಲ ಬಿಡದೆ ಮುನ್ನುಗ್ಬೇಕು. ಬಟ್ ಎವ್ರಿಡೇ ನಾವು ಇದೀವ, ಎವ್ರಿಡೇ ನಾವು ಎಲ್ಲರೂ ಕೇಳಿಸ್ಕೊಳ್ಳಿ. ಎಷ್ಟು ಜನ ಇದಾರೆ? 100 ಜನ. ಪ್ರತಿ ದಿನಾನು ನಾವು ಇಂಪ್ರೂವ್ಮೆಂಟ್ ಆಗಬೇಕು ಇದರಲ್ಲಿ, ಅಂದ್ರೇನೆ ಜಾಸ್ತಿ ದುಡ್ಡು ಮಾಡಕ್ ಸಾಧ್ಯ. ಅಯ್ಯೋ SL ಇಡ್ಲಿಲ್ಲ, ಇಡಬೇಕಿತ್ತು. ಅಯ್ಯೋ ನಮ್ದಲ್ಲಿ ಸ್ಟ್ರಾಟಜಿ ಬಂದಿಲ್ಲ, ಮಾಡ್ಬಿಟ್ಟೆ. ಇದು ರಿಪೀಟ್ ಆಗಬಾರ್ದಿದ್ದು. ಎಲ್ಲರೂ ಇದನ್ನೇ ಮಾಡ್ತಿದ್ದಾರೆ, ಅದಕ್ಕೆ ದುಡ್ಡು ಹಾಕಿ ಮಾಡ್ತಾ ಇಲ್ಲ. ನೀವು ಮಾಡಬೇಡಿ ಇದನ್ನ. ಎವ್ರಿಡೇ ನಾವು ಇಂಪ್ರೂವ್ಮೆಂಟ್ ಆಗಬೇಕು. ಇವತ್ತು SL ಇಲ್ಲದೆ ಕೆಲಸ ಮಾಡಿದ್ದೀರಾ, ಅದನ್ನ ಬರ್ಕೊಂಬಿಡಿ, ಇಲ್ಲ ಅಂದ್ರೆ ಹಚ್ಚೆ ಹಾಕ್ಸ್ಕೊಂಬಿಡಿ ಹಣೆ ಮೇಲೆ. ನಾಳೆಯಿಂದ SL ಇಲ್ಲದೆ ನಾನು ಕೆಲಸ ಮಾಡಲ್ಲ, ಅದು ಏನೇ ಸಿಚುವೇಶನ್ ಬರಲಿ. ಈ ರೀತಿ ಫಿಟ್ ಮಾಡ್ಬೇಕು ಮೈಂಡಿಗೆ. ಅಂದಾಗ ಮಾತ್ರ ನಾವಿಲ್ಲಿ ಇಂಪ್ರೂವ್ಮೆಂಟ್ ಆಗಕ್ಕೆ ಸಾಧ್ಯ, ಇಲ್ಲ ಸಾಧ್ಯನೇ ಇಲ್ಲ. ನೆನಪಿರಲಿ, ಇದನ್ನು ಯಾರು ನೀವು ಬ್ರೇಕ್ ಮಾಡ್ತಿರಲ್ಲ ಅವರು ಬೇಗ ವಿನ್ ಆಗಕ್ಕಾಗಲ್ಲ. ಯಾಕಂದರೆ ಟ್ರೇಡಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಏನು, ಕೆಲವೊಂದು ರೂಲ್ನ ಫಾಲೋ ಮಾಡೋದು. ನಮ್ಮ ರೂಲ್ನ ನಾವೇ ಬ್ರೇಕ್ ಮಾಡೋಂಗಿಲ್ಲ, ಎಲ್ಲರೂ ಹೋಗಲಿ ಅದು. ಬಟ್ ನಾವಲ್ಲಿ ಬ್ರೇಕ್ ಮಾಡೋ ಇದನ್ನೇ ಬರಬಾರ್ದು. ಕೆಲವೊಂದು ಸಲ ಅನ್ಸುತ್ತೆ ನಿಮಗೆ, ಕಂಟಿನ್ಯೂಸ್ ಹೊಡಿತಾ ಇದೆ, ಇದು ಏನು ಜೀವನ ಅಂತ. ಡೆಫಿನೆಟ್ಲಿ ಆಗುತ್ತೆ, ನನಗೂ ಆಗಿದೆ. ನಾನು ಇನ್ ಕೇಸ್ ಏನಾದರೂ ಬಿಟ್ಟಿದ್ರೆ ನಿಮ್ಮ ಎದುರಿಗೆ ಇರ್ತಾ ಇರಲಿಲ್ಲ, ನಿಮಗೆ ನಾನು ಹೇಳ್ಕೊಡ್ತಾ ಇರಲಿಲ್ಲ. ಓಕೆನಾ? ನಮ್ಮ ಸ್ಟ್ರಾಟಜಿ ಎಲ್ಲಿ ಟ್ರೇಡ್ ಸಿಗುತ್ತೋ ಭಯ ಪಡದೆ ಸೀದಾ ಟ್ರೇಡ್ ಮಾಡಿ. ಬಟ್ SL ಫಾಲೋ ಮಾಡಿ, ಅದು ಒಂದೇ ಹೇಳೋದು ನಾನು. ನೀವು SL ಫಾಲೋ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ವಿನ್ ಆಗೋಕ್ಕಾಗಲ್ಲ. ಓಕೆ, ಪ್ರತಿ ಸಲ ವಿನ್ ಆಗೋಕ್ಕಾಗಲ್ಲ ಅಂತ ಹೇಳಿ ನಿಮಗೆ ದರಿದ್ರ ಹಚ್ಚಿದ್ದೀರಾ ಅನ್ನೋರು ಯಾರು ಇದ್ದೀರಾ? ಏನಕ್ಕೆ ನಾನು ಅಷ್ಟು ಗಟ್ಟಿಯಾಗಿ ಮಾತಾಡ್ತೀನಿ ಅಂದರೆ ಮೈಂಡಿಗೆ ಫಿಕ್ಸ್ ಹೋಗಲಿ ಅಂತ. ಮೈಂಡಿಗೆ ಫಿಕ್ಸ್ ಕೂತ್ಕೊಂಡ್ಬಿಡ್ಬೇಕದು. ಕೆಲವೊಬ್ಬರಿಗೆ ಕೆಲವೊಂದು ದೊಡ್ಡ ಇಷ್ಟ ಆಗಲ್ಲ, ಆದರೆ ಇಷ್ಟ ಪಟ್ಕೊಳ್ರಿ. ಯಾಕಂದರೆ ಅದೇ ರಿಯಾಲಿಟಿ. ನಮಗೆ ಬೇಕಾಗಿರೋದು ಮಾರ್ಕೆಟಲ್ಲಿ ದುಡ್ಡು, ಅದು ಬರಬೇಕು, ಬರೋವರೆಗೂ ನಾವು ಬಿಡಲ್ಲ ಅಂತ ಮೈಂಡ್ಸೆಟ್ ಮಾತ್ರ ವಿನ್ ಆಗಕ್ಕೆ ಸಾಧ್ಯ ಮಾರ್ಕೆಟಲ್ಲಿ. ಬಿಟ್ಟರೆ ಎಲ್ಲಿ ಬೇಕಲ್ಲಿ ಟ್ರೇಡು ಮಕ್ಕಳು ಮಾಡ್ತಾವ್ರೆ. ಸೊ ನಾವು ಮಕ್ಕಳಲ್ಲ, ಪೇರೆಂಟ್ಸು. ಬುದ್ಧಿ ಹೇಳ್ಬೇಕು ಮಕ್ಕಳಿಗೆ, ಹಂಗಾಗ್ಬೇಕು ನಾವು. ಮಾರ್ಕೆಟ್ ಮೂವ್ಮೆಂಟ್ ಕೊಡ್ತಾ ಇದೆ. ಓಕೆ ಬೇಡಮ್ಮ, ಅಲ್ಲೇ ಇರಲಿ. ಯಾಕಂದ್ರೆ ಇನ್ನ ದೂರ ಇದೆ. 1:2 ಬರಲಿ. 1 ಮಿನಿಟ್ ಕ್ಯಾಂಡಲ್ ನಾನು ಮಾಡುವಾಗ ಮೈಕ್ರೋ ಲಾಟ್ ಅಲ್ಲಿ ಒಂದು 150 ರೂಪಾಯಿ ಪ್ರಾಫಿಟ್ ಕಾಣ ತಕ್ಷಣ ನಾವು ಕಾಸ್ಟ್ ಇಟ್ಬಿಡೋ ಅಭ್ಯಾಸ ಇದೆ. ಆಮೇಲೆ ಕಾಸ್ಟ್ ಇಟ್ಟಾಗಿ ಮತ್ತೆ ಅದು ಪ್ರಾಫಿಟ್ ಕಡೆ ಹೋಗುತ್ತೆ. ಒಂದೊಂದ್ಸಲ ನಾವು ಕಾಸ್ಟ್ ರೀಚ್ ಆಗಿ SL ಇದು ಇದೆ. ಆಕ್ಚುಲಿ ನಾವು ಮಾಡ್ತಾ ತಪ್ಪ ಸರಿ ಅಂತ ಗೊತ್ತಾಗ್ತಾ ಇಲ್ಲ. ಏನಿಲ್ಲ, ಒಂದು ಲೆವೆಲ್ ಇರುತ್ತೆ ನೋಡಿ. ನಾವು ಕಾಸ್ಟ್ ಇಟ್ಕೊಂಡು ಅಂತ ಅನ್ಸ್ತಾ ಇದೆ ಇವಾಗ. ಇಬ್ಬರು ಟ್ರೇಡರ್ ಕಾಸ್ಟ್ ಎಂಟ್ರಿ ಇಲ್ಲೇ ಕೊಡ್ತೀವಿ ನಾವು. ಇಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ, ಇಲ್ಲಿ ಹೊಡೆದ್ಬಿಟ್ಟು ಮತ್ತೆ ಡೌನ್ ಬರುತ್ತದು. ಅದಕ್ಕೂ ಮರ್ಯಾದೆ SLಗೆ ಬರಲಿ. ನಮ್ದು SL ಇಲ್ಲಿವರೆಗೂ ಇದೆ. ಮಾರ್ಕೆಟ್ ಇವಾಗ ಇಲ್ಲಿವರೆಗೂ ಬಂದು ಮೇಲೆ ಬರ್ತಿದ್ಯಾ, ಅವಾಗ ಒಂದು ವಿಚಾರ ಮಾಡೋಣ. ಕೆಲವೊಂದ್ಸಲ ಏನಾಗುತ್ತೆ, ಸ್ವಲ್ಪ ಮೂಮೆಂಟ್ ತಕ್ಷಣ ಕಾಸ್ಟ್ ಬರುತ್ತೆ. ಸೊ 5 ಮಿನಿಟ್ಸಲ್ಲಿ ಮಾಡ್ತಿದ್ದೀವಿ ನಾವು. ಟಾರ್ಗೆಟ್ ಪಾಯಿಂಟ್ ದೊಡ್ಡದೆ, ಟಾರ್ಗೆಟ್ ದೊಡ್ಡದಿದೆ. ಸೊ ಇಲ್ಲಿ ವೇಟ್ ಮಾಡಬೇಕು. ಓಕೆನಾ? ಕೆಲವೊಂದ್ಸಲ ಏನಾಗುತ್ತೆ ಅಂದರೆ, ಇವಾಗ ನೋಡಿ ನಡೀತಾ ಇದೆ ಮಾರ್ಕೆಟ್, ಇಲ್ಲಿವರೆಗೂ ಬರುತ್ತೆ. ಕಾಸ್ಟ್ ಇಟ್ಟರೆ ನಮ್ಮದು ಬ್ರೇಕ್ ಆಗುತ್ತೆ ಅನ್ಕೊಳ್ಳಿ. ಇವಾಗ ನಾವು ಕಾಸ್ಟ್ ಇಲ್ಲ, ಬ್ರೇಕ್ ಆಗ್ಬಿಡುತ್ತೆ. ಕಾಸ್ಟ್ ಇಟ್ಟರೆ ನಮ್ಮದು ಉಳಿತಾ ಇತ್ತು, ನೆಕ್ಸ್ಟ್ ಟ್ರೇಡ್ ಮಾಡ್ಬೋದಿತ್ತು. ಇದು ಬೇಡ. ಯಾಕಂದರೆ ಮಾರ್ಕೆಟ್ ಆ ಲೆವೆಲಿಗೆ ಬರಲಿ. ಕಾಸ್ಟ್ ಇಡೋಕ್ಕೆ ಎಲ್ಲಿ ಬೇಕಲ್ಲಿ ಕಾಸ್ಟ್ ಇಡ್ತಾ ಹೋದ್ರೆ ನಾವು ಪ್ರಾಫಿಟ್ ಮಾಡೋಕ್ಕೆ ಆಗಲ್ಲ. ಮಿನಿಮಮ್ ಒಂದು ಲೆವೆಲ್ಗೆ ಬರಲಿ, ಕಡಿಮೆ ಮಾಡೋಣ. ಇದ್ರ ಕೆಳಗಡೆ ಬಂದರೆ ಕಡಿಮೆ ಮಾಡೋಕೆ ಟ್ರೈ ಮಾಡೋಣ. ಅದಕ್ಕೆ ನಾನು ಪಾರ್ಸೆಲ್ ಬುಕ್ ಮಾಡೋಕೆ ಯಾಕೆ ಹೇಳ್ತೀನಿ, ಅದಕ್ಕೋಸ್ಕರನೇ. ಸೊ ಒಂದು ಲೆವೆಲಿಗೆ ಆದ್ರೆ ಬರಲಿ, ಇಲ್ಲ ಕಂಟಿನ್ಯೂ ಅದನ್ನೇ ಮಾಡ್ತೀವಿ ನಾವು. ನೀವು ಇಲ್ಲಿ ಮಾಡೋ ಟ್ರೇಡ್ನ ರೂಢಿ ಮಾಡ್ಕೊಂಡ್ಬಿಡ್ತೀರ ನೆಕ್ಸ್ಟ್ ಟ್ರೇಡ್ಗೆ. ಅದು ಆಗಬಾರ್ದು, ಅದು ತುಂಬ ಇಂಪಾರ್ಟೆಂಟು. ಅದನ್ನು ರೂಢಿ ಮಾಡ್ಕೊಳಕ್ಕೆ ಹೋಗ್ಬೇಡ. 3 ಲೆವೆಲ್ ಇದೆ ಇಲ್ಲಿ. ಸೊ ಆ ಲೆವೆಲ್ ಇರೋ ಕಾರಣ ನಾನು ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದು. ಈ ಸಲ ಏನಾರು ಬಂದು ಇಲ್ಲಿ ಮೇಲ್ಗಡೆ ಬಂದರೆ ಡೆಫಿನೆಟ್ಲಿ ನಮ್ಮದು ಎಂಟ್ರಿ ಇಂಥ ಜಾಗದಲ್ಲಿ ಆಗುತ್ತೆ. ಸೊ ಅದು ಕ್ಯಾಂಡಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಬಂದ ತಕ್ಷಣ ಟ್ರೇಡ್ ತಗೊಳ್ಳೋದಲ್ಲ, ಕ್ಯಾಂಡಲ್ ಯಾವ ರೀತಿ ಕ್ರಿಯೇಟ್ ಆಗ್ತಾ ಇದೆ, ಮೂವ್ಮೆಂಟ್ ಹೆಂಗಿದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿಂಪಲ್. ಜಾಸ್ತಿ ಮಾರ್ಕೆಟ್ನ ನಾವು ಟ್ರೇಡ್ ಬರ್ತೀವಲ್ಲ, ಅಬ್ಸರ್ವ್ ಮಾಡಿ ಯಾವ ರೀತಿ ಅನಲೈಸ್ ಮಾಡ್ತೀವಿ ಅಂತ. ಪ್ರತಿ ಸಲ ಹಿಟ್ ಆಗಲ್ಲ, ಅದು ಕೆಲವೊಂದು ಸಲ ಮಾತ್ರ ಆಗುತ್ತೆ. ಕೆಲವೊಂದು ಸಲ ಆಗೋದನ್ನ ತಲೆಗೆ ಹಾಕೊಳ್ಬಾರ್ದು. ಕೆಲವೊಂದ್ಸಲ ಇವಾಗ ಸರ್ ಯಾರು ಏನಂದ್ರು ಅಂದರೆ, ಸರ್ ನಾವು ಒಂದು ನಿಮಿಷ ಮಾಡ್ತೀವಲ್ಲ, ಸ್ವಲ್ಪ ಮೂವ್ಮೆಂಟ್ ಆದ ತಕ್ಷಣ ನಾವು ಕಾಸ್ಟ್ ಇಟ್ಬಿಡ್ತೀವಿ ಅಂತ. ಡೆಫಿನೆಟ್ಲಿ ಇಡಬೇಕು, ಆದರೆ ಮಿನಿಮಮ್ ಮಾರ್ಕೆಟ್ ಮೂವ್ಮೆಂಟ್ ಆಗಬೇಕು ಅನ್ನಿಸ್ಬೇಕು ನಮಗದು. ಯಾವಾಗ ಅನ್ಸುತ್ತದು, ಮಲ್ಟಿಪಲ್ ಟೈಮ್ ಕೆಲಸ ಮಾಡಿದಾಗ. ಇವಾಗ ನೀವು ಕಾಸ್ಟ್ ಹಾಕಿದ್ರೆ ಇಲ್ಲಿ SL ಆಗ್ತಿತ್ತೋ ಇಲ್ಲ ನಿಮಗೆ, ಮೇಲ್ಗಡೆನೂ ಹೋಗ್ಬೋದು ಅದು. ಆದರೆ ಮಾರ್ಕೆಟ್ ಇಲ್ಲಿವರೆಗೂ ಮಾತ್ರ ಮೂವ್ಮೆಂಟ್ ಆಗಿದೆ. ಟ್ರೇಡ್ ತೊಗೊಂಡಿರೋ ಜಾಗ ಇಲ್ಲೇ ಇದೆ. 1:1 ಇಲ್ಲ. ಸೊ ಅಲ್ಲಿ ನಾವು ಕಾಸ್ಟ್ ಹಾಕೋಕ್ಕಾಗಲ್ಲ. ಕೆಲವೊಂದು ಸಲ 1:1.5 ಅಂದ್ರೂ ಹಾಕೋಕ್ಕಾಗಲ್ಲ. ಯಾಕೆ? ಕಡಿಮೆ ಟೈಮ್ ಫ್ರೇಮಲ್ಲಿ ಮಾಡ್ತೀವಲ್ಲ ಟ್ರೇಡು, ಅದು ನಮಗೆ ಶೋರ್ ಅನ್ಸಲ್ಲ ಕೆಲವೊಂದು ಸಲ. ಹಾಗಾಗಿ ಹಾಕೋಕ್ಕಾಗಲ್ಲ. ಇವಾಗ ನಮ್ಮದು ಮೇನ್ ಏರಿಯಾ ಇದು, ಈ ಏರಿಯಾ 1:2 ಹೌದು. 1:2 ಹೌದು. ನಮಗೆ 1:2 ಮಿನಿಮಮ್ ಬೇಕಿಲ್ಲಿ.
ನಮ್ದು ಫೋಕಸ್ ಮೇನ್ ಇದು ಹೌದು. ಅದಾದ್ಮೇಲೆ ಕೆಳಗಡೆ ಹಾಕಿದೀವಲ್ಲ, ವೇಟ್ ಮಾಡಿ ಅಷ್ಟೇ ಆರಾಮಾಗಿ. ಯಾಕಂದರೆ ಹಿಂದ್ಗಡೆ ತುಂಬ ಲೆವೆಲ್ ಇತ್ತು, ಆ ಬೇಸ್ ಮೇಲೇ ತೊಗೊಂಡಿದ್ದೀವಿ. ಎಸ್ ಎಲ್ ಅಂದರೆ ಭಯಪಡೋ ಅವಶ್ಯಕತೆ ಇಲ್ಲ. ಮತ್ತೆ ಮಾರ್ಕೆಟ್ ಒಂದು ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಹೋಗುತ್ತೆ. ಇದು ಇಟ್ಟಾಗ ನೆಕ್ಸ್ಟ್ ಟ್ರೇಡ್ ಇಡೋಣ ಆರಾಮಾಗಿ. ಒಂದು ಟ್ರೇಡ್ ಹಾಕಿದೀವಿ ಅಂದರೆ ಸುಮ್ಮನೆ ಕೂತ್ಕೋಬೇಕಷ್ಟೇ. ಅದೇ ಸರ್, ಮೇಲೆ ರೆಸಿಸ್ಟೆನ್ಸ್ ಹೋಗುತ್ತೆ ಅಂತ ಅನ್ಕೊಂಡು ಕುತ್ಕೊಂಡ್ರೆ ಯಾವ ಟ್ರೇಡ್ ನಾವು ತಗೊಳಕ್ಕೆ ಆಗಲ್ಲ, ಆಗೋದೇ ಇಲ್ಲ. ಪ್ರತಿ ಸಲ ಬಂದಾಗ ಏನು ಮಾಡ್ತಾರೆ, ಅಯ್ಯೋ ಬ್ರೇಕೌಟ್ ಆಗ್ಬಿಡುತ್ತೇನೋ, ಬ್ರೇಕೌಟ್ ಅಯ್ಯೋ ಲಾಸ್ ಆಗುತ್ತೆ ಅಂತ ಕುತ್ಕೊಂಡ್ರೆ ನಾವು ಟ್ರೇಡ್ ಓಪನ್ ಮಾಡೋದು ಸಾಧ್ಯನೇ ಇಲ್ಲ. ಓಪನ್ ಮಾಡೋಕ್ಕೆ ಆಗಲ್ಲ, ಹಂಗೆ ಮಾಡಿ ದುಡ್ಡು ಮಾಡೋಕ್ಕೆ ಆಗಲ್ಲ. ಮಾರ್ಕೆಟಲ್ಲಿ ಲೆವೆಲ್ ಸಿಗ್ತಾ ಸೀದಾ ಟ್ರೇಡ್ ಮಾಡಿ ಅಲ್ಲಿ. ಬಟ್ ಅದ್ರ ಮೇಲೆ ಕೆಲಸ ಮಾಡಿರ್ಬೇಕು ನೀವು. ಪ್ರತಿ ಸಲ ಬ್ರೇಕೌಟ್ ಆಗುತ್ತೆ ಅಂದರೆ ಅದಾಗಲ್ಲ, ನೀವು ಪ್ರಾಫಿಟ್ ಮಾಡಲ್ಲ ಅಂತ ಭಯ ಆದರೆ ಮಾರ್ಕೆಟಲ್ಲಿ ದುಡ್ಡೇ ಆಗಲ್ಲ. ಹಂಗೆ ಮಾಡಕ್ಕೆ ಹೋಗಬೇಡಿ. ಬಟ್ ಇಲ್ಲಿ ಮಾಡ್ತಿರೋ ರೀಸನ್ ಏನು, ಇದರಿಂದ ಕೆಲಸ ಮಾಡಿದ್ದೀವಿ ನಾವು, ಓಕೆನಾ. ಮಲ್ಟಿ ಟೈಮ್ ಯಾವ್ದು ಕೆಲಸ ಮಾಡ್ತಾನೆ ಅದ್ರ ಮೇಲೆ ಫೋಕಸ್ ಇರಲಿ. ಕೆಲವೊಂದು ಸಲ ಬ್ರೇಕ್ ಆಗುತ್ತೆ, ಅದ್ರ ಬಗ್ಗೆ ಭಯ ಬೇಡ. ಇವಾಗ ಕೆಲವೊಂದು ಸಲ ಕಂಟಿನ್ಯೂ ಚಾನಲು 4-5 ಅವರು 5 ನಿಮಿಷದ್ದು 15 ನಿಮಿಷದ್ದು ಫಾಲೋ ಮಾಡ್ತಿರುತ್ತೆ. ಅಲ್ಲಿ ನಾವು ಬ್ರೇಕ್ಔಟ್ ಆಗತ್ತೆ ಅಂತ ಕೂತ್ರೆ ಟ್ರೇಡೇ ಮಾಡೋಕ್ಕಾಗಲ್ಲ. ಆ ರೀತಿ ಬೇಡ. ಸೊ ಫೋಕಸ್ ಅದ್ರ ಮೇಲೆ ಇರಲಿ. ಆ ರೀತಿ ಮಾಡಿ ನಾವು ದುಡ್ಡು ಮಾಡೋಕ್ಕಾಗಲ್ಲ ಮಾರ್ಕೆಟಲ್ಲಿ. ಸೊ ಫೋಕಸ್ ಮಾಡಿ ಅದಕ್ಕೋಸ್ಕರ. ಓಕೆ, ಕಂಟಿನ್ಯೂ ಟ್ರೇಡ್ ನೋಡಿ. 1 ನಿಮಿಷ ಹಂಗೆ ನೋಡಿ. ಎಸ್ ಎಲ್ ಇಲ್ಲದೆ ಯಾರು ಕೆಲಸ ಮಾಡೋಂಗಿಲ್ಲ, ನೆನಪಿರಲಿ. ಎಸ್ ಎಲ್ ಎಲ್ಲರೂ ಹಾಕಿರಿ. ಈ ಟ್ರೇಡ್ನ ನೋಡೋಣ. ಕಂಟಿನ್ಯೂ 1-2 ನಿಮಿಷ ಸೈಲೆಂಟ್ ಇದೆ. ತುಂಬಾ ಜನರಿಗೆ ಖುಷಿಯಾಗಿರ್ಬೇಕಲ್ಲ ಇಲ್ಲಿ. ಹೌದು ಸರ್. ನಾನು ಯಾವಾಗ ಸೈಲೆಂಟ್ ಆಗಿದೆ ಅಂದ್ರೆ ಅವಾಗ ಗೊತ್ತಾಗ್ತದೆ ಬೀಳುತ್ತೆ ಇದು ಅಂತ. ಸರ್ ಈಗ 1 ನಿಮಿಷ. ಕಾಸ್ಟ್ ಟು ಕಾಸ್ಟ್ ಇಡಿ, ಆರಾಮಾಗಿಡಿ. ಯಾಕಂದ್ರೆ ಆ ರೇಂಜಿಗೆ ಮೂವ್ಮೆಂಟ್ ಬಂದಿದೆ. 1:2 ಬಂದಾಗ 75% ಬುಕ್ ಮಾಡಿ. ಎಸ್ ಎಲ್ ಇವಾಗ ಕಾಸ್ಟ್ ಟು ಕಾಸ್ಟು. ಯಾಕಂದ್ರೆ ಅಂತ ದೊಡ್ಡ ಕ್ಯಾಂಡಲ್ ಬಂದಿದೆ, ಕರೆಕ್ಟಾ. ಇವಾಗ ರಿಸ್ಕ್ ಬೇಡ, ಇದ್ರ ಬಗ್ಗೆ ಲಕ್ಷ್ಯ ಇರಲಿ. ಆವಾಗಲೇ ಕಾಸ್ಟ್ ಟು ಕಾಸ್ಟ್ ಅಂದ್ರೆ ಹಾಕಿದ್ರೆ ಇವಾಗ ಇದು ಇರ್ತಾ ಇತ್ತಾ? ಸೊ ನಮಗೆ ಪ್ರಾಫಿಟು ಲಾಸು ಇಂಪಾರ್ಟೆಂಟ್ ಅಲ್ಲ, ಪ್ರೋಸೆಸ್ ತುಂಬಾ ಇಂಪಾರ್ಟೆಂಟು. ಅದನ್ನು ಫಾಲೋ ಮಾಡ್ಬೇಕು ನೀವು. ಅದನ್ನು ಬ್ರೇಕ್ ಮಾಡಂಗಿಲ್ಲ. ನೀವು ಬ್ರೇಕ್ ಮಾಡಿದ್ರೆ ಮಾರ್ಕೆಟಲ್ಲಿ ಇರೋಕ್ಕಾಗಲ್ಲ. ಪ್ರಾಫಿಟ್ 1:2 ಬರೋವರೆಗೂ ಪ್ರಾಫಿಟ್ ಅಲ್ಲ ನಮ್ದಿದು. ಬಟ್ ನಾವು ಏನು ಮಾಡ್ಕೊಂಡ್ಬಂದ್ವಿ ಅದನ್ನ ನೆನಪಿರಲಿ ನಿಮಗೆ. ಓಕೆ, ಕಾಸ್ಟ್ ಟು ಕಾಸ್ಟ್ ಹಾಕಕ್ಕೆ ರೀಸನ್ ಏನು, ದೊಡ್ಡ ಕ್ಯಾಂಡಲ್ ಬಂದಿದೆ. 2-3 ಕ್ಯಾಂಡಲ್ ಸ್ಟ್ರಗಲ್ ಮಾಡಿಲ್ಲ, ಹಂಗಾಗಿ ಹಾಕಿದ್ದೀವಿ. ಓಕೆ, ವೇಟ್ ಮಾಡಿ. ಇದರಲ್ಲಿ ಮದುವೆ ₹1 ಹೋಗಲ್ಲ ಇವಾಗ. ಅಷ್ಟು ದೊಡ್ಡ ಕ್ಯಾಂಡಲ್ ಬಂದ ಮೇಲೂ ನಾವೇನಾದ್ರೆ ಕಾಸ್ಟ್ ಟು ಕಾಸ್ಟ್ ಹಾಕಿಲ್ಲ ಅಂದರೆ ಬೇರೆ ಲೆವೆಲ್ ಆಗುತ್ತೆ. ಹಾಕಕ್ಕೆ ರೀಸನ್ ಏನು, ಚಿಕ್ಕ ಕ್ಯಾಂಡಲ್ ಬಂದರೆ ಡೆಫಿನೆಟ್ಲಿ ನಾನು ಹಾಕಿಸ್ತಾ ಇರಲಿಲ್ಲ. ಬಿಗ್ ಕ್ಯಾಂಡಲ್ ಬಂದಿದೆ, ಹಂಗಾಗಿ ಹಾಕ್ಸಿದ್ದು. ಇನ್ ಕೇಸ್ ರಿವರ್ಸ್ ಆದರೂ ಅದೇ ರೇಂಜ್ಗೆ ಇರುತ್ತೆ. ನಮ್ಮದು ಎಂಟ್ರಿ ಆ್ಯಕ್ಚುಲಿ ಎಲ್ಲಿ ಗೊತ್ತಾ, ಮೇಲ್ಗಡೆ ಈ ಏರಿಯಾ ಇದ್ದಿದ್ದಿಲ್ಲ ಅಂದರೆ ಎಂಟ್ರಿ ನಮ್ದು ಇಲ್ಲೇ ಇರ್ತಾಯಿತ್ತು, ಮೇನೆಲ್ಲ ಆಯಿತು. ಬಟ್ ನೀವು ಏನು ಕಲೀರಿ ಅಂದರೆ ಇದರಿಂದ ಏನು ಕಲಿಬೇಕಂದ್ರೆ, ಎಲ್ಲಿ ಬಂದಾಗ ನಾವು ಟ್ರೇಡ್ ಪಂಚ್ ಮಾಡಿದ್ವಿ, ವೇಟ್ ಮಾಡಿದ್ವಿ ಇಲ್ಲೋ ಅದ್ರ ಬಗ್ಗೆ ಫೋಕಸ್ ಇರಲಿ. ಓಕೆ ಸರ್, ಇದು SMA ಹತ್ರ ಫುಲ್ ಬ್ಯಾಕ್ ತಗೊಳ್ಬೋದು ಅಂತ ಅನ್ಸುತ್ತೆ ಸರ್, ಸರಿನಾ ಸರ್? ನೋಡಿ, ಹಿಂದ್ಗಡೆ ಎಲ್ಲೂ ಆ ರೀತಿ ಆಗಿಲ್ಲ, ಕರೆಕ್ಟಾ. ಅಲ್ಲಿ ಒಂದಷ್ಟು ಸ್ಟ್ರಗಲ್ ಮಾಡುತ್ತೆ. ಒಂದು ಲೆವೆಲ್ ಬಂದಿದೆಯಲ್ಲ ಸರ್, ಎಲ್ಲಿ ಬಂದಿದೆ? ಇಲ್ಲಿ ರೀಸೆಂಟ್ 3 ಪಾಯಿಂಟ್ ಹೆಚ್ಚಾಗುತ್ತೆ ನೋಡಿ. ಇಲ್ಲಿಂದ ಅಲ್ಲಿಂದ ಸರ್, ಕೆಳಗಡೆಯಿಂದ ಇಲ್ಲಿಂದನಾ? ಸರ್ ಇಲ್ಲ, ಕನ್ಸಿಡರ್ ಆಗಲ್ಲ. ಯಾಕಂದ್ರೆ ಪ್ರಾಪರ್ ಒಂದೇ ಲೆವೆಲ್ ಇದೆ. ನಿಮ್ಗೆ ಯಾರಿಗಾರ ಭಯ ಆದರೆ ಬೇಕಾದ್ರೆ ಮೈಕ್ರೋ ಕ್ವಾಂಟಿಟಿ ಬುಕ್ ಮಾಡ್ಕೊಳ್ಳಿ ಅಷ್ಟೇ. ಮಿಕ್ಕಿದವರೆಲ್ಲ ಕಾಸ್ಟ್ ಟು ಕಾಸ್ಟಿಗೆ ಇಡಿ, ಭಯ ಬೇಡ. ಯಾಕಂದರೆ ಅಷ್ಟು ಸ್ಟ್ರಾಂಗ್ ಆರೆಂಜಿಗೆ ಟ್ರೆಂಡ್ ಲೈನ್ ಏನಿಲ್ಲ. ಮೇನ್ ಲೆವೆಲೇ ಇದು, ಹೌದು ಮೇನ್ ಲೆವೆಲು. ಹೋದ್ರೆ ಹೋಗಲಿ, ನಮ್ದು ₹1 ಹೋಗಲ್ವಲ್ಲ, ಹೋಲ್ಡ್ ಮಾಡಿ ಅಷ್ಟೇ. ಬಂದರೆ ದೊಡ್ಡದಾಗಿ ಬರುತ್ತೆ. ಯಾಕಂದರೆ SMA ಫಾಲೋ ಮಾಡಲ್ಲ ಆಲ್ಮೋಸ್ಟ್. ಅದು ಮಾಡಿದ್ರು ಭಯ ಪಡೋ ಅವಶ್ಯಕತೆ ಏನಿದೆ. ಕಾಸ್ಟ್ ಟು ಕಾಸ್ಟ್ ಇದ್ದೀವಿ. ಭಯ ಇದ್ರೆ ಬೇಕಾದ್ರೆ ಮೈಕ್ರೋ ಸ್ವಲ್ಪ ಬುಕ್ ಮಾಡ್ಕೊಂಬಿಡಿ, ಟೀ ಕಾಫಿಗೆ ಏನಾರ ಬೇಕಂದ್ರೆ. ಬಟ್ ನಂದು ರೂಲ್ ತುಂಬ ಸಿಂಪಲ್ ಇದೆ. ಯಾಕಂದರೆ ಒಂದು ತೊಗೊಂಡು ಹೋಗ್ತೀನಿ, ಇಲ್ಲ ಅಂದರೆ ಅಲ್ಲಿಂದನೇ ಜರುಗ್ತೀನಿ. ಇಷ್ಟು ಮೂಮೆಂಟ್ ಆಗಿದೆಯಾ, ನನಗೇನು ಭಯ ಆಗಲ್ಲ. ಯಾಕಂದರೆ
ಕಾಸ್ಟ್ ಕಾಸ್ಟಿಂದ ಜರ್ತೀನಿ, ₹1 ಲಾಸ್ ಆಗಿಲ್ಲ. ಬಟ್ ಈ ಟ್ರೇಡ್ ಇದೆಯಲ್ಲ, ಕೆಲವೊಂದು ಟ್ರೇಡು ಡಿಸಿಪ್ಲಿನ್ ಆಗಿ ಫಾಲೋ ಮಾಡ್ಬೇಕು ಅನ್ನೋದು ಕಲಿಸುತ್ತೆ. ಆ ಟ್ರೇಡಿಂದ ಏನು ಕಲ್ತೀವಿ ಅದು ತುಂಬ ಇಂಪಾರ್ಟೆಂಟು. ಸೊ ಅದನ್ನು ಕಲಿತೀವಿ ನಾವು ಮೇನು, ಹೌದು ಸರ್. ಅಷ್ಟು ಸಾಕು. ಯಾಕಂದರೆ ಮಾರ್ಕೆಟಲ್ಲಿ ತುಂಬ ದಿನ ಇರಬೇಕಲ್ವ, ಕೆಲವೊಂದು ಫಾಲೋ ಮಾಡಲೇಬೇಕು. SMA ಬೇಸ್ ಮೇಲೆ ನಡೀತಾ ಇದ್ದರೆ ಡೆಫಿನೆಟ್ಲಿ SMA ಹಿಡ್ಕೊಂಡೇ ಕುಂದಿರ್ತಾ ಇದ್ವಿ. ಬಟ್ ನಾವು SL ಎಲ್ಲಿವರೆಗೂ ಕೊಟ್ಟಿದ್ದೀವಿ, SL ಇಲ್ಲಿವರೆಗೂ ಕೊಟ್ಟಿದ್ವಿ. ಸೊ ಅದ್ರ ತಕ್ಕಂಗೆ ರಿವಾರ್ಡ್ ಇಲ್ಲಿವರೆಗೂ ಬೇಕು ನಮಗೆ. ಮಿಡ್ಲಲ್ಲಿ ಏನಾರು ಕಟ್ ಮಾಡಿದರೆ, ಇವಾಗ ನೋಡಿ ಮಾರ್ಕೆಟ್ ಇಲ್ಲಿಂದಾನೇ ರಿವರ್ಸ್ ಆಗಿದ್ರೆ ಇಲ್ಲಿಂದ ಇಲ್ಲಿವರೆಗೂ SL ಕೊಡ್ತಿದ್ವೋ ಇಲ್ಲೋ, ನಾವು ಧಾರಾಳವಾಗಿ ಕೊಡ್ತಿದ್ವಿ ಮನಸ್ಪೂರ್ವಕವಾಗಿ. ಮತ್ತು ಇಲ್ಲಿವರೆಗೂ ಹೋಲ್ಡ್ ಮಾಡಲೇಬೇಕಲ್ವಾ. ನಾವು ಹೋಲ್ಡ್ ಮಾಡಲ್ಲ ಅಂದರೆ ಎಂಟ್ರಿ ಆಗೋದೇ ಬೇಡ. ಎಂಟ್ರಿ ಯಾಕೆ ಆಗಬೇಕು? ಯಾರ್ದು ಟ್ರೇಡಿಂಗಲ್ಲಿ ಕಂಟಿನ್ಯೂ ತುಂಬ ರೆಡ್ ಇದ್ರೂ ಕೂಡ ಪ್ರಾಫಿಟಲ್ಲೇ ಇದ್ದೀನಿ ನಾನು. ಪೊಸಿಷನ್ ನೋಡಿದರೆ ತುಂಬ ರೆಡ್ಡಲ್ಲಿದೆ ಸರ್, ಆದರೆ ಪ್ರಾಫಿಟಲ್ಲೇ ಇದ್ದೀನಿ ಅನ್ನೋರು ಯಾರು? ಯಾಕಂದರೆ ಅವರು SL ಸ್ಟಿಕ್ ಆಗಿ ಫಾಲೋ ಮಾಡಿರ್ತಾರೆ, ಪ್ರಾಫಿಟ್ ಜಾಸ್ತಿ ಹೋಲ್ಡ್ ಮಾಡಿರ್ತಾರೆ. ಇವರು ತುಂಬ ಬೇಗ ವಿನ್ ಆಗ್ತಾರೆ. ಸರ್ ಇನ್ನೊಂದ್ಸಲ ರಿಪೀಟ್ ಮಾಡಿ. ಯಾರು ಪೊಸಿಷನಲ್ಲಿ ಎಲ್ಲ ಪೊಸಿಷನ್ ನೋಡಿದರೆ ತೊಗೊಂಡಿದ್ರಲ್ಲಿ ಆಲ್ಮೋಸ್ಟ್ ಬರೀ ರೆಡ್ಡೇ ಕಾಣ್ತಾ ಇದೆ, ಆದರೂ ಪ್ರಾಫಿಟಲ್ಲೇ ಇದ್ದೀರಾ ಅವರು. ಸರ್ ನಂದು ಹೆಂಗಾಗಿದೆ ಅಂದ್ರೆ ವಿಡ್ರಾ ಜಾಸ್ತಿ ಮಾಡ್ಬಿಟ್ಟಿದ್ದೀನಿ. ನಂದು ಇವತ್ತು profit ಆಯ್ತು. ಪ್ರಾಫಿಟ್ ಆಗಿದೆ ಸರ್. ಎಷ್ಟು? 250. ವೆರಿ ಗುಡ್, ಇಂಪ್ರೂವ್ಮೆಂಟ್ ಆಗ್ತಿದೆ. ಒಟ್ಟು ನಿಮಗೆ ನಂದು ಇಂಪ್ರೂವ್ಮೆಂಟ್ 1500 ಪ್ರಾಫಿಟ್ ಆಗಿದೆ ಇವತ್ತು. ವೆರಿ ಗುಡ್. ಮಾರ್ಕೆಟಿಂದ ₹1 ಬಂದರೂ ಕೂಡ ಆಮೇಲೆ ನೋಡಿ ಪ್ರಾಫಿಟ್ ಹೆಂಗೆ ಆಗ್ಬೇಕಂದ್ರೆ ನಮಗೆ ಫೀಲ್ ಆಗಬೇಕು ಆ ಪ್ರಾಫಿಟು. ಎಷ್ಟು ಚೆನ್ನಾಗಿ ಮಾಡಿದೆ ನಾನು ಟ್ರೇಡ್ನ, ಎಲ್ಲ ಫಾಲೋ ಮಾಡಿದ್ದೀನಿ, ಪದ್ಧತಿ ಸರಿ ಮಾಡಿದ್ದೀನಿ ಅಂತೇಳಿ ಅನ್ನಿಸ್ಬೇಕದು. ನಾವು ಕಾಪಿ ಚೀಟಿ ಮಾಡಿದಪ್ಪ, ಓದ್ಕೊಂಡು ಬಂದೇ ಬರ್ದಿದ್ದೀವಿ, ಆ ರೀತಿ ಫೀಲ್ ಆಗಬೇಕು. ನಾವು ಕಾಪಿ ಮಾಡಿ ಮಾರ್ಕ್ಸ್ ತೆಗಿತೀವಲ್ಲ, ಅದ್ರ ಮುಂದೆ ಓದ್ಕೊಂಡು ಮಾರ್ಕ್ಸ್ ತೆಗಿತೀವಲ್ಲ, ಎಷ್ಟು ಡಿಫ್ರೆನ್ಸ್ ಇರುತ್ತೆ, ಫೀಲ್ ಆಗುತ್ತದು. ನೀವು ಕಾಪಿ ಮಾಡಿ 90 ತೆಗೆದ್ರು ಕೂಡ ಮನಸ್ಸಲ್ಲಿರುತ್ತೆ. ಇನ್ ಕೇಸ್ ನಾನೇನಾದ್ರು ಮಾಡಿದ್ದಿಲ್ಲ ಅಂದರೆ ಇರ್ತಾ ಇರಲಿಲ್ಲ, ನೆಕ್ಸ್ಟ್ ಎಕ್ಸಾಮಿಗೆ ಏನು ಮಾಡಲಿ ನಾನು, ಯಾಕಂದರೆ ನಾನು ಕಾಪಿ ಮಾಡಲೇಬೇಕು ಅಲ್ವಾ. ಅದೇ ಓದ್ಕೊಂಡು ಮಾಡಿದರೆ ಕಾನ್ಫಿಡೆನ್ಸ್ ಹೆಂಗಿರುತ್ತೆ. ಎಂತಾದ್ರೂ ಎಕ್ಸಾಮ್ ಕೊಡು, ಸಿಲೆಬಸ್ ನೋಡ್ತೀನಿ, ಸೀದಾ ಓದಿ ಬರಿತೀನಿ, ಈ ಫೀಲ್ ಇರುತ್ತೆ. ಇರುತ್ತೋ ಇಲ್ಲ? ಇರುತ್ತೆ. ಹೌದು ಸರ್. ಈ ಟ್ರೇಡ್ ಏನಾದರೂ ಇವಾಗ ರಿವರ್ಸ್ ಆದರೆ ಆವಾಗಲೇ ಹೇಳಿದ್ವಿ ನಾವು, ಇವ್ರ ಮಾತು ಕೇಳಿ ಹೋಲ್ಡ್ ಮಾಡಿ ಬಂದಿರೋ ಪ್ರಾಫಿಟು ಬಿಟ್ವಿ ಅಂತ ಆಲ್ಮೋಸ್ಟ್ ಕೆಲವರು ಹೇಳ್ತಾರೆ. ಇಲ್ಲ ಸರ್, ಪಕ್ಕಾ ಸರ್. ಮಾರ್ಕೆಟಲ್ಲಿ ಲಾಸು ತುಂಬ ಕಾಮನ್ ಹೌದು, ಆದರೆ ಅದೇ ಆಗಬಾರ್ದು. ಡೆಫಿನೆಟ್ಲಿ SL ಹೊಡೆಯುತ್ತೆ, ಆದರೆ ಓವರ್ ಆಲ್ ನೋಡಿದರೆ ನಾವು ಆಟದಲ್ಲಿ ವಿನ್ ಆಗಿರಬೇಕು. ಅದು ಬಂದು 2-3 ಪಾಯಿಂಟ್ ಹೊಡ್ಕೊಂಡು ಹೋಗಲಿ, ಬಟ್ ನಾವು ಹೋದರೆ 10 ಪಾಯಿಂಟ್ ಹೊಡ್ಕೊಂಬರ್ಬೇಕು. ಒಂದೇ ಏಟಿಗೆ 50-50 ಅಲ್ಲ, 80-70 ಇರ್ಬೇಕು ನಮ್ಮದು. ಸಾಧುಕುಗಳ ಕಾಮಿಡಿ ಇದೆಯಲ್ಲ, ಒಂದೇ ಏಟಿಗೆ 50-50. ಅವ್ರದ್ದು ಸ್ಟೋರಿ ವಿಚಿತ್ರವಾಗೈತೆ. ಸರ್ ನೀವು ಆಲ್ಮೋಸ್ಟ್ ನೋಡಿ, ಯಾರ ಫ್ರೀ ಇದ್ದಾಗ ಡಿಟೆಕ್ಟಿವ್ ಮೂವಿ ನೋಡಿ, ಪತ್ತೇದಾರಿ ಮೂವಿ ನೋಡಿ, ಅದರಿಂದ ನಿಮ್ಗೆ ಏನಾಗತ್ತಂದ್ರೆ ಯೋಚನೆ ಮಾಡೋ ಶಕ್ತಿ ಬರುತ್ತೆ. ಅಂತ ಮೂವಿ ನೋಡಿದ್ರೆ ನೋಡ್ತೀರಾ ಯಾರಾದರೂ? ಮಲಯಾಳಂ ತುಂಬಾ ನೋಡಿ ಸರ್. ಅಂತ ಮೂವಿ ನೋಡಿ. ಇವು ಲವ್ ಸ್ಟೋರಿ ಎಲ್ಲ ಮೂವಿ ನಮಗೆ ಏನು ಕೊಟ್ಟೋಗಲ್ಲ. ಲವ್ ಸ್ಟೋರಿ. ವಿಶಾಲ್ದು ಏನು ಸರ್ ಮೂವಿ ಲವ್ ಅದು? ಸ್ಟೋರಿ. ಏನೋ ಲವ್ ಸ್ಟೋರಿ ಯಾರೋ ಸರ್ ಲವ್ ಸ್ಟೋರಿ ಮೂವೀಸ್ ನ ನೋಡಿದ್ರೆ ಜಾಸ್ತಿ ಎಮೋಷನ್ ಆಗಿ ಅದೇ ಟ್ರೇಡ್ ಅಲ್ಲಿ ಕುತ್ಕೊಂಡ್ಬಿಡ್ತಾರೆ. ಅದೇ ಇದು ಬಿಟ್ರೆ ಏನಿಲ್ಲ ಲೈಫ್ ಅಂತ. ಹೌದು, ಅದೇ ಟ್ರೇಡ್ ಕುತ್ಕೊಂಡು ಹೋಗ್ಬೇಕು, ಡೆಸ್ಟ್ರಾಯ್ ಆಗ್ಬೇಕು ಅಕೌಂಟ್. ಬೆಸ್ಟ್ ಈ ಟ್ರೇಡ್ ಬಿಟ್ರೆ ನಾನು ಟ್ರೇಡೇ ಮಾಡಲ್ಲ ಲೈಫ್ ಅಲ್ಲಿ ಏನೋ ತರ ಅದು ಲವ್ ಸ್ಟೋರಿ. ಬೆಸ್ಟ್ ಎಕ್ಸಾಂಪಲ್ ಕೊಟ್ರು. ಸೊ ಆ ಮೂವಿ ನೋಡ್ತೀವಲ್ಲ, ವಿಶಾಲ್ ಅವ್ರದ್ದಿದೆ ನೋಡಿ. ಯಾವ್ದು ನೇಮ್ ಏನದು ಇವ್ರೆ ಮಧು ಅವರೇ? ಅದು ಡಿಟೆಕ್ಟಿವ್. ಇದೌದು ನೋಡಿ, ಇದೌದು ಸೆಕೆಂಡ್ ಒನ್ನು, ಇದೌದು ಸಖತ್ತಾಗಿದೆ ಮೂವಿ. ನಾನು ನೋಡಿದ್ದೀನಿ ತುಂಬ ಸಲ ನೋಡಿದ್ದೀನಿ. ರಿಯಲ್ ಲೈಫಲ್ಲಿ ಅಷ್ಟೊಂದು ಯೋಚನೆ ಮಾಡೋಕ್ಕಾಗಲ್ಲ, ಆದರೂ ಇದಾರೆ ಕೆಲವೊಬ್ರು. ತಗೊಂಡ್ಬಿಡ್ತು ಸರ್, SMA ತಗೊಂಡ್ಬಿಡ್ತು ತುಂಬ ಜನ. ಟ್ರೇಡಿಂಗ್ ಬೇಸ್ಡ್ ಮೂವಿ ಸರ್ ಅದು? ಇಲ್ಲ ಟ್ರೇಡಿಂಗ್ ಬೇಸ್ ಅಲ್ಲ. ಬಟ್ ಟ್ರೇಡಿಂಗ್ ಬೇಸ್ಡ್ ಮೂವಿ ಅಂತ ನೆಟ್ಫ್ಲಿಕ್ಸ್ ಅಲ್ಲಿ ಸಿಗುತ್ತೆ ಸರ್. ಟ್ರೇಡಿಂಗ್ ಬೇಸ್ಡ್ ಮೂವಿಗಳು ಕೆಲವೊಂದು ಚೆನ್ನಾಗಿದೆ, ತುಂಬಾ ಡಾಕ್ಯುಮೆಂಟ್. ಇದು ಲಕ್ಕಿ ಭಾಸ್ಕರ್ ನೋಡಿಲ್ವಾ ಯಾರಾದ್ರೂ? ನಾನು ಇವಾಗ ಅದನ್ನೇ ಹೇಳ್ಬೇಕು ನೋಡಿದೆ ಸರ್. ಚೆನ್ನಾಗಿದೆ, ನೋಡಿದೆ ಸರ್. ಲಕ್ಕಿ ಭಾಸ್ಕರ್ ಚೆನ್ನಾಗಿದೆ. ದ ಬಿಗ್ ಬುಲ್ಲು ಚೆನ್ನಾಗಿದೆ ಸರ್. ಹೌದು,
ಎಸ್ ಎಲ್ ಹಾಕಿದಿರಲ್ಲ ಎಲ್ರು? ಹಾ ಸರ್ ಹಾಕಿದೀವಿ. ಆಯ್ತು ಸರ್. ಜೋರಾಗಿ ಹೇಳಿ. ಅದೇನು ಆಯ್ತು? ಹೆಸರು ಆಯ್ತು ಸರ್. ಅದು ಇಲ್ಲ ವಾಯ್ಸೇ ಬರ್ತಾ ಇಲ್ಲ ಸರ್. ಅದಕ್ಕೆ ಅಲ್ಲ, ಇದು ಎಸ್ ಎಲ್ ಆಯ್ತಾ ಕಾಸ್ಟ್ ಟು ಕಾಸ್ಟ್ ಆಯ್ತಾ? ಅಷ್ಟು ಕಷ್ಟ ಸರ್. ಅದು 50 ರೂಪಾಯಿ ಪ್ರಾಫಿಟ್ ಕೇಳ್ತೀವಿ ಅಷ್ಟೇ. ಎಸ್ ಎಲ್ ಯಾಕೆ? ಕಾಸ್ಟ್ ಟು ಕಾಸ್ಟ್ $93 ಸರ್. 1K ಪ್ರಾಫಿಟ್ ಹೋಗಿದೆ ಅನ್ಸುತ್ತೆ. ₹1 ಬಿಟ್ಟಿಲ್ಲ. ₹1 ಬುಕ್ ಮಾಡಿದೀವಿ ಅನ್ನೋರು ಯಾರು? ನಾವು 100 ರೂಪಾಯಿ ಕೊಡ್ತೀವಿ. ವೆರಿ ಗುಡ್. ಸರ್ ನಾನು $93 ಬುಕ್ ಮಾಡಿದ್ದೀನಿ ಸರ್. 93, ವೆರಿ ಗುಡ್. ಹಾ ಸರ್. ಕಾಸ್ಟ್ ಇಡಕ್ ಹೋಗ್ಲಿ ಬಿಡಿ, ₹1 ಲಾಸ್ ಆಗಿಲ್ಲ, ಪ್ರಾಫಿಟ್ ಆಗಿದೆ, ಕಾಸ್ಟ್ ಟು ಕಾಸ್ಟ್ ಕೊಟ್ಟಿದ್ದೀರಾ. ವೆರಿ ನೈಸ್, ಏನ್ ತೊಂದರೆ ಇಲ್ಲ. ಇವಾಗ ಐತೆ ಇದಕ್ಕೆ. ಯಾರ್ದು ಕಾಸ್ಟ್ ಟು ಕಾಸ್ಟ್ ಹಿಟ್ ಆಗಿದೆಯಲ್ಲ, ಊಟ ಮಾಡ್ರಪ್ಪ, ಭಯ ಪಡ್ಬೇಡಿ. ಏನ್ ಮಾಡ್ಸಿದಿಲ್ಲ ಇನ್ನೇನು ಊಟ ಅನ್ಬೇಡಿ. ಕ್ಲಾಸಲ್ಲಿ ಮಜಾ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಕಲಿಯೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಆ ಥರ ಇದ್ರೆ ಹೌದು ಸರ್. ಯಾವುದೇ ಕೆಲಸನ ನಾವು ಎಂಜಾಯ್ ಮಾಡ್ತಾ ಮಾಡಬೇಕಾದ್ರೆ ಎಂಜಾಯ್